ಅಮ್ಮ ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಲತಾ ಅಂದ್ಬಿಟ್ಟು. ಬ್ರೈನ್ ಜಿಮ್ ಹೇಗಿತ್ತು? ಬ್ರೈನ್ ಜಿಮ್ಮು ಬಹಳ ಉಪಯೋಗಕರವಾಗಿತ್ತು. ಅದರಲ್ಲೂ ತುಂಬ ಜನ ನಾವಾಗೇ ಏನೇನೋ ಯೋಚನೆ ಮಾಡಿಕೊಂಡು ಒಂದು ಭ್ರಮೆನಲ್ಲಿ ಇರ್ತೀವಿ. ಕೆಲವೊಮ್ಮೆ ಏನು ಮಾಡ್ತೀವಿ, ನಮಗೆ ಯಾರನ್ನ ಏನೋ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಡಕ್ಕೆ ಮಾಡಿದ್ರೆ ಅವ್ರ ಬಗ್ಗೆ ತುಂಬ ದ್ವೇಷ ಮಾಡಿಕೊಂಡು ಇರೋ ಡೈಲಿ ಲೈಫನ್ನೇ ನಾವು ಸ್ಪಾಯ್ಲ್ ಮಾಡ್ಕೊತಾ ಇರ್ತೀವಿ. ಸೊ ಈ ಬ್ರೈನ್ ಜಿಮ್ ಮೂಲಕ ಅವ್ರು ಕೊಟ್ಟಿರೋ ಎಷ್ಟೊಂದು ಟಿಪ್ಸ್ ಇದೆ. ಒಂದು ತಿಂಗಳು ಪೂರ್ತಿ ಆ ತಿಂಗಳಲ್ಲಿರೋ ಒಂದೊಂದು ಟಿಪ್ಸ್ನು ನಾವು ನಮಗೇನೋ ಯಾವುದೋ ಒಂದು ಸಿಚುವೇಶನ್ನ ಫೇಸ್ ಮಾಡಬೇಕಂದ್ರೆ ನಮಗೆ ಪೂರ್ವಿ ಮೇಡಮಿಂದ ಈ ಒಂದು ಟಿಪ್ಸ್ ಇದೆಯಲ್ಲ, ಇದನ್ನು ಈ ಟೈಮಲ್ಲಿ ಫಾಲೋ ಮಾಡೋಣ ಅಂತ ಹೇಳಿ ಫಾಲೋ ಮಾಡಿದ್ರೆ ತಕ್ಷಣ ನಮ್ಮ ಮನಸ್ಸು ಒಂದು ಸ್ಥಿರತೆಗೆ ಬರುತ್ತೆ. ನಮ್ಮ ಕೋಪದಿಂದ ನಾವು ಹೊರಗೆ ಬರ್ತೀವಿ. ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ನಾವು ಸಂತೋಷವಾಗಿರ್ತೀವಿ. ನಮ್ಮ ಮನೆಯಲ್ಲಿರೋರಿಗೆ ಎಲ್ಲರಿಗೂ ಸಂತೋಷ ಕೊಡೋಕ್ಕೂ ಅದು ನಮಗೆ ತುಂಬ ಸಹಾಯ ಆಗ್ತಾಯಿದೆ. ಸೊ ಹೀಗಾಗಿ ಅದು ತುಂಬ ಪ್ರೋಗ್ರೆಸಿವ್ ಆಗಿದೆ. ನೆಗೆಟಿವ್ ಥಾಟ್ಸ್ ಮೊದಲೇ ಹೇಗಿತ್ತು, ಇವಾಗ ಹೇಗಿದೆ? ನೆಗೆಟಿವ್ ಥಾಟ್ಸು ಮೊದಲು ತುಂಬ ಬಂದರೆ ಒಂದು ವಾರ ಆದ್ರೂ ಯಾರ ಜೊತೆಗೂ ಸರಿಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಮಾಡೋ ಒಂದು ವರ್ಕ್ ಮೇಲೆ ಕಾನ್ಸಂಟ್ರೇಷನ್ನು ಬರ್ತಾ ಇರಲಿಲ್ಲ. ಯಾವಾಗ ನೋಡಿದ್ರು ಯಾರ್ದೋ ಒಬ್ರು ನೆಗೆಟಿವ್ ಥಾಟ್ ಇಟ್ಕೊಂಡು 3 ಹೊತ್ತು ಅದೇ ಬರೋದು. ನಾವು ಪ್ರೇಯರ್ ಮಾಡಬೇಕಂದ್ರೂ ಸಹ ದೇವ್ರಿಗಿಂತ ಜಾಸ್ತಿ ಅವರೇ ಮೈಂಡಲ್ಲಿ ಬರ್ತಾಯಿದ್ರು. ಈ ನೆಗೆಟಿವ್ ಥಾಟ್ಸ್, ಈ ಬ್ರೈನ್ ಜಿಮ್ ಮೂಲಕ ಆ ನೆಗೆಟಿವ್ ಥಾಟ್ಸಿಂದ ನಾವು ಹೊರಗೆ ಬರೋದಕ್ಕೆ ತುಂಬ ಸಹಾಯ ಆಗ್ತಾ ಇದೆ. ಎಕ್ಸಲೆಂಟ್ ಅಮ್ಮ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಇಷ್ಟಪಡ್ತೀವಿ. ದಯವಿಟ್ಟು ಪೂರ್ವಿ ಮ್ಯಾಮ್ ಅವ್ರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ದೇವರು ಅವ್ರು ನಮಗೆ ಒಂದು ಬ್ಲೆಸ್ಸಿಂಗ್ ಆಗಿ ನಮ್ಮ ಜೀವನದಲ್ಲಿ ನಾನಂತೂ ಅವರು ಒಂದು ಬ್ಲೆಸ್ಸಿಂಗ್ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತ ನಿಮಗೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇವ್ರ ಹತ್ರ ಬಂದು ಬ್ರೈನ್ ಜಿಮ್ಗೆ ಸೇರ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಸೇರ್ಕೊಳ್ಳಿ. ಖಂಡಿತ ನಿಮಗೆ ಸಹಾಯ ಆಗುತ್ತೆ. ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆಮೇಲೆ ಆಧ್ಯಾತ್ಮಿಕವಾಗಿ ಬೆಳಿತೀವಲ್ವಾ ನಾವು? ಹೌದು. ನಾವು ಫಸ್ಟು ಅಷ್ಟು ಮೆಡಿಟೇಷನ್ ಎಲ್ಲ ಮಾಡ್ತಾ ಇರಲಿಲ್ಲ. ಈಗ ಈ ಬ್ರೈನ್ ಜಿಮ್ಗೆ ಸೇರ್ಕೊಂಡ್ಮೇಲೆ ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡ್ತೀನಿ. ನಾನು ಮಾಡೋದಲ್ಲದೆ ನನ್ನ ಫ್ರೆಂಡ್ಸ್ಗಳಿಗೆ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ನಮಗೆ ತುಂಬ ಒಂಥರ ನಮ್ಮನ್ನು ಒಂದು ಕತ್ಲೆಯಿಂದ ಬೆಳಕಿನೆಡೆಗೆ ನಾವು ನಡೆಯೋ ಒಂದು ರೀತಿನಲ್ಲಿ ನನಗಿದು ತುಂಬ ಸಹಾಯ ಆಗ್ತಾ ಇದೆ. ಅಂದ್ರೆ ಮೊದಲು ಅಯ್ಯೋ ಫೋಕಸ್ ಇರ್ಲಿ, 2 ನಿಮಿಷ ಸುಮ್ಮನೆ ಕುತ್ಕೊಳ್ಳೋಕ್ಕೂ ಮೈಂಡ್ ಬಿಡ್ತಾ ಇಲ್ಲ ಅನ್ನೋದ್ರಿಂದ ಶುರುವಾಗಿ ಅದರಿಂದ ಹೊರಗಡೆ ಬರಬೇಕು ಅನ್ನೋ ಸಂಕಲ್ಪ ಅಲ್ಲಿಂದ ಹುಟ್ಟಿ, ಅದರಿಂದ ಹೊರಗಡೆ ಬಂದ ಮೇಲೆ ಅದನ್ನ ಬಿಡಿಸ್ಕೊಂಡು ಆಧ್ಯಾತ್ಮದಲ್ಲೂ ಬೆಳೀತಾ ಇದ್ದಾರೆ. ಆತರ ಒಂದು ಕಂಪ್ಲೀಟ್ ಸರ್ಕಲ್ ತರ ಅನ್ಸುತ್ತೆ. ಹೌದು. ಸೋ ಬ್ಯೂಟಿಫುಲ್. ಅಂದ್ರೆ ಮೈಂಡ್ ಪವರ್ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅವಾಗ ಅಲ್ವಾ? ಮನಸ್ಸು ತರಬೇತಿ ಕೊಟ್ರೆ ಏನೆಲ್ಲ ಚಮತ್ಕಾರ ಮಾಡುತ್ತೆ ಅಂತ. ಖುಷಿ ಆಯ್ತು. ಎಷ್ಟು ವರ್ಷದಿಂದ ಇತ್ತಮ್ಮ ನಿಮ್ಗೆ ನೆಗೆಟಿವ್ ಥಾಟ್ಸ್? ನಮಗೆ ಸುಮಾರು ಒಂದು 3 years ಇತ್ತು. ಕಂಟಿನ್ಯೂಸ್ ಆಗಿ ಅದು ಹಿಂಸೆ ಕೊಡ್ತಾ ಇತ್ತು. ಹೌದು. ಎಕ್ಸಲೆಂಟ್. ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ ನಿಮ್ಗೆ. ಆಲ್ ದ ವೆರಿ ಬೆಸ್ಟ್ ಅಮ್ಮ. ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.